ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣನು ದ್ಯೂತ ಕಾಲದಲ್ಲಿ ತಾನು ದ್ವಾರಕೆಯಲ್ಲಿ ಇಲ್ಲದುದರಿಂದಲೇ ಯುಧಿಷ್ಠಿರನಿಗೆ ಈ ಕಷ್ಟವು ಸಂಭವಿಸಿತೆಂದು ಹೇಳಿ ಪಾಂಡವರನ್ನು ಸಮಾಧಾನಪಡಿಸಿದುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಕೃಷ್ಣನು, ಓ ರಾಜ, ನಾನು ಆ ದ್ಯೂತ ಸಮಯದಲ್ಲಿ ದ್ವಾರಕೆಯಲ್ಲಿ ಇದ್ದಿದ್ದರೆ ಆಗಲೇ ನಿಮ್ಮಲ್ಲಿಗೆ ಬರುತ್ತಿದ್ದೆನು. ನಿಮಗೂ ಈ ಕಷ್ಟವು ಬರುತ್ತಿರಲಿಲ್ಲ. ಧೃತರಾಷ್ಟ್ರ, ದುರ್ಯೋಧನರಾಗಲಿ ಇತರ ಕೌರವರಾಗಲಿ ನನ್ನನ್ನು ಕರೆಯದಿದ್ದರು ನಾನು ಅಲ್ಲಿಗೆ ಬಂದು ದ್ಯೂತದಲ್ಲಿರುವ ದೋಷಗಳನ್ನೆಲ್ಲ ತೋರಿಸಿ ದ್ಯೂತವನ್ನು ನಿಲ್ಲಿಸಿ ಬಿಡುತ್ತಿದ್ದೆನು. ಭೀಷ್ಮ, ದ್ರೋಣ, ಕೃಪ, ಬಾಹ್ಲೀಕಾದಿಗಳನ್ನೆಲ್ಲ ಕರೆಸಿಕೊಂಡು ನಿನ್ನ ಮಕ್ಕಳ ಜೂಜಾಟವನ್ನು ನಿಲ್ಲಿಸು ಎಂದು ಆ ಧೃತರಾಷ್ಟ್ರನಿಗೂ ಹೇಳಿ ನಿರ್ಬಂಧಿಸುತ್ತಿದ್ದೆನು. ದ್ಯೂತದಲ್ಲಿರುವ ದೋಷಗಳನ್ನು, ದ್ಯೂತದಲ್ಲಿ ಸಂಭವಿಸುವ ಕಷ್ಟ ನಷ್ಟಗಳನ್ನು ನಿರೂಪಿಸುವುದಕ್ಕಾಗಿ ನಾನು ಆ ಧೃತರಾಷ್ಟ್ರನಿಗೆ ಶೂರಸೇನ ಪುತ್ರನಾದ ನಳನು ರಾಜ್ಯ ಭ್ರಷ್ಟನಾದುದನ್ನು, ಜೂಜಾಟದಿಂದ ಆಕಸ್ಮಿಕ ನಾಶ ಉಂಟೆಂಬುದನ್ನು ನಾನು ಆಗಲೇ ವಿವರಿಸುತ್ತಿದ್ದೆನು. ಸ್ತ್ರೀಯರು, ಜೂಜು, ಬೇಟೆ, ಮಧುಪಾನ ಇವು 4 ವ್ಯಸನಗಳು. ಇವುಗಳಿಂದ ಮನುಷ್ಯನು ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುವನು. ಶಾಸ್ತ್ರಜ್ಞರು ಇವೆಲ್ಲವುಗಳಲ್ಲಿಯೂ ದೋಷವನ್ನೇ ಹೇಳುವರು. ಅದರಲ್ಲಿಯೂ ದ್ಯೂತವು ಪ್ರಬಲ ದೋಷವುಳ್ಳದ್ದು. ಏಕೆಂದರೆ ಬೇರೆಯವುಗಳಲ್ಲಿ ದಿನಕ್ಕೆ ದ್ರವ್ಯನಾಶ ಉಂಟಾದರೆ ಜೂಜಿನಲ್ಲಿ ಒಂದೇ ಕ್ಷಣಕ್ಕೆ ಸರ್ವವು ನಷ್ಟವಾಗಬಹುದು. ಅಪಾರ ವ್ಯಸನ ಉಂಟಾಗುವುದು. ಕಠಿಣ ವಾಕ್ಯಗಳು ಮಾತ್ರ ನಿಂತು ಹೋಗುವವು. ದ್ಯೂತವು ಕೊಲೆ ಮುಂತಾದ ಕ್ರೌರ್ಯಕ್ಕೆ ಜನ್ಮಸ್ಥಾನವು, ಕ್ರೂರ ಪರಿಣಾಮವುಳ್ಳದ್ದು ಎಂಬಿ ಅಂಶಗಳನ್ನು, ಅದರಲ್ಲಿರುವ ಇತರ ದುಷ್ಪರಿಣಾಮಗಳನ್ನು ಧೃತರಾಷ್ಟ್ರನಿಗೆ ತಿಳಿಸುತ್ತಿದ್ದೆನು. ಅವರು ನನ್ನ ಮಾತನ್ನು ಅಂಗೀಕರಿಸಿದ್ದರೆ ಕೌರವರಿಗೆ ಕ್ಷೇಮವೂ ಧರ್ಮವೂ ಉಂಟಾಗುತ್ತಿತ್ತು. ಒಂದು ವೇಳೆ ಅವರು ನನ್ನ ಹಿತವಾಕ್ಯಗಳನ್ನು ಅಂಗೀಕರಿಸದಿದ್ದರೆ ಆಗಲೇ ನನ್ನ ಶಕ್ತಿಯಿಂದ ಕೌರವರನ್ನು ನಿಗ್ರಹಿಸಿ ಬಿಡುತ್ತಿದ್ದೆನು. ಆ ಸಭೆಯಲ್ಲಿ ಸೇರಿದ್ದ ಅವನ ಕಡೆಯವರೆಲ್ಲರೂ ಆ ಕೌರವರನ್ನೇ ಅನುಸರಿಸಿ ಅನ್ಯಾಯದಿಂದ ಆ ಅಕಾರ್ಯಕ್ಕೆ ಪ್ರೋತ್ಸಾಹಕರಾಗಿ ನಿಂತಿದ್ದ ಪಕ್ಷದಲ್ಲಿ ಅವರೆಲ್ಲರನ್ನೂ ಆಗಲೇ ನಾನು ತೀರಿಸಿ ಬಿಡುತ್ತಿದ್ದೆನು. ಕುರುವಂಶ ತಿಲಕ, ಆದರೆ ಆಗ ನಾನು ಅನರ್ಥ ದೇಶವನ್ನೇ, ಅಂದರೆ ದ್ವಾರಕೆ ಇರುವ ಆ ದೇಶವನ್ನೇ ಬಿಟ್ಟು ಹೋಗಬೇಕಾಗಿ ಬಂದಿತು. ಆದುದರಿಂದ ನೀವು ಈ ಮಹಾ ದುಃಖಕ್ಕೆ ಗುರಿಯಾದಿರಿ. ಓ ಪಾಂಡುಪುತ್ರರೇ, ನಾನು ದ್ವಾರಕೆಗೆ ಹಿಂತಿರುಗಿ ಬಂದೊಡನೆ ನಿಮಗೆ ಈ ಕಷ್ಟವು ಪ್ರಾಪ್ತವಾದುದನ್ನು ಸಾತ್ವಿಕೆಯಿಂದ ಕೇಳಿ ದುಃಖಿತನಾಗಿ ಒಡನೆಯೇ ನಿಮ್ಮನ್ನು ನೋಡಲು ಇಲ್ಲಿಗೆ ಬಂದೆನು. ಸಹೋದರರಾದ ನೀವೆಲ್ಲರೂ ಇಂತಹ ದುಃಖ ಸಮುದ್ರದಲ್ಲಿ ಮುಳುಗಿರುವುದನ್ನು ಈಗ ನಾನು ನೋಡಬೇಕಾಯಿತು. ಇದು 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.